ರೂಪಾಯಿ ಬಜೆಟ್ ಅಲ್ಲಿ ಮೇಡಮ್ ನಾಡಿಗೆ ಕೊಡುಗೆ ಬಂದಾಗಿನಿಂದ ಮಾಡ್ತಾ ಇರುವ ಏಕೈಕ ಕೆಲಸ ಏನ್ ಗೊತ್ತಾ ಸರ್, ನೀವು ನಿಮ್ಮ ಪಕ್ಷದ ಕಚೇರಿಯಲ್ಲಿ ಮಾತಾಡಿದ್ರು, ಹೊರಗಡೆ ಮಾತಾಡಿದ್ರು, ಇವನ್ ಸದನದಲ್ಲಿ ಮಾತಾಡಿದ್ರು, ನೀವು ಮಾಡ್ತಾ ಇರುವಂಥ ಏಕೈಕ ಕೆಲಸ ನಿಮ್ಮ ಸಾಧನೆಗಳನ್ನ ಮಾತಾಡೋದಕ್ಕಿಂತ ಜಾಸ್ತಿ ಮೋದಿ ಅವರನ್ನು ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಿ ಬೈಯೋದೇ ಚಾಳಿಯಾಗಿದೆ. ಮನೆಗಳು ಗೃಹ ಮಂಡಳಿಯಿಂದ, ಕೊಳಗೇರಿ ಮಂಡಳಿಯಿಂದ, ಅಭಿವೃದ್ಧಿ ಮಂಡಳಿಯಿಂದ ಈಗ ಹಂಗ ನೋಡಿದ್ರೆ ಅಶ್ವಿನಿ ಮೇಡಮ್, ಕಂಪ್ಯಾರಿಟಿವ್ಲಿ ಕೇಂದ್ರ ಸರ್ಕಾರ ಮೇಡಮ್ ಕೇಂದ್ರ ಸರ್ಕಾರ ಒಂದ್ ನಿಮಿಷ ಕೇಂದ್ರ ಸರ್ಕಾರ ಆಯ್ತಾಯ್ತು ನುಡಿತಾ ಇದ್ದೀರಿ. ಕೇಂದ್ರ ಸರ್ಕಾರನೂ ಕೂಡ ಕರ್ನಾಟಕವನ್ನ ಏನು ಸುರಿಮಳೆಯಿಂದ ಸುರಿಸಿಲ್ಲ, ಅನುದಾನಗಳಿಂದ ಸುರಿಮಳೆಯಿಂದ ಸುರಿಸಿಲ್ಲ, ಯಾವ ಯೋಜನೆಗಳು ಇಲ್ಲ, ಯಾವ ಕೊಡುಗೆಗಳು ಇಲ್ಲ. ಮಲತಾಯಿ ಧೋರಣೆ ಕರ್ನಾಟಕದ ಮೇಲೆ ಕೇಂದ್ರ ಸರ್ಕಾರದ್ದು ನಿರಂತರವಾಗಿ ನಡೀತಾ ಇದೆ. ಏನಂದ್ರೆ ಏನೂ ಇಲ್ಲ ರಾಜ್ಯಕ್ಕೆ, ಏನಂದ್ರೆ ಏನೂ ಇಲ್ಲ. ದಟ್ ಇಸ್ ನಾಟ್ ಮೈ ಪಾಯಿಂಟ್. ರೇಷ್ಮೆ ಸರ್, ಈಗ ಟ್ರಿಪ್ಪು ಅಂತಾರೆ, ಗೋವಾದಲ್ಲಿ ರೂಮ್ ಬುಕ್ ಆಗಿದೆ ಅಂತಾರೆ. ತೀರಾ ಆ ಲೆವೆಲ್ಗೆ ಹೋಗಿದ್ಯಾ ಸಿನಾರಿಯೋ? ಈ ಕುರ್ಚಿ ಕಿತ್ತಾಡ ಆ ಲೆವೆಲ್ಗೆ ಬಂದಿದ್ಯಾ ಸರ್, ಅಥವಾ ಇನ್ನು ಟೈಮ್ ಇದೆಯಾ ಸರ್ ಆ ಹಂತಕ್ಕೆ ಹೋಗೋದಕ್ಕೆ? ಆ್ಯಂಡ್ ಇನ್ನೊಂದು ವಿಚಾರ ಸರ್, ಇಫ್ ಸಿದ್ದರಾಮಯ್ಯನವರನ್ನ ಇವರು ಚೇಂಜ್ ಮಾಡ್ತಾ ಇಲ್ಲ, 2028ರವರೆಗೆ ಅವರೇ ಮುಖ್ಯಮಂತ್ರಿ ಅನ್ನೋದಾದರೆ ಸರ್, ಸಿದ್ದರಾಮಯ್ಯನವರಿಗೆ ರಿಷಫಲ್ ಮಾಡುವಂತಹ ಸಾಹಸ ಅಥವಾ ತಾಕತ್ತು ಸಿದ್ದರಾಮಯ್ಯನವ್ರು ಯಾಕೆ ಪ್ರದರ್ಶನ ಮಾಡ್ತಾ ಇಲ್ಲ? ಅವರೇ ಮುಂದುವರಿತಾರೆ ಅನ್ನೋದಾದರೆ, ಅವರೇ ಚೀಫ್ ಮಿನಿಸ್ಟರ್ ಅನ್ನೋದಾದರೆ, ಪಾಪ 2.5 ವರ್ಷಕ್ಕೆ 34 ಏನಿದ್ದು ಸರ್ ಸಂಪೂರ್ಣ ಫಿಲ್ ಮಾಡಿದ್ದಾರೆ. ಇವರು ಸಂಪೂರ್ಣ ಫಿಲ್ ಮಾಡಿದ್ದಾರೆ. ಏನೋ ಒಂದು 4-5 ಇಟ್ಕೊಳ್ತೀವಿ ಅಥವಾ ಒಂದು 10 ಇಟ್ಕೊಳ್ತೀವಿ, ಬೇಕಾದವ್ರಿಗೆ ಕೊಡ್ತೀವಿ ಅನ್ನೋ ಥರದಲ್ಲಿ ಏನೋ ಸ್ಟ್ರಾಟರ್ಜಿ ಮಾಡಿದರೆ ಒಂದು ಮಾತು. ಇವ್ರ ಮೈಂಡಲ್ಲಿ ಇದ್ದಿದ್ದು 2.5 ವರ್ಷಕ್ಕೆ ಕಂಪ್ಲೀಟ್ ನಾವು ಚೇಂಜ್ ಮಾಡೋಣ ಅಂತ 34ಕ್ಕೆ 34 ಭರ್ತಿ ಮಾಡಿದರು. 2.5 ವರ್ಷ ಆಯಿತು ಇವರಿಬ್ಬರು ಕಿತ್ತಾಟದಲ್ಲಿ ಸರ್. ಭಾಳಷ್ಟು ಜನ ಸೀನಿಯರ್ ಲೀಡರ್ಸ್ ಕಾಯ್ತಾ ಇದ್ದಾರೆ ಮಂತ್ರಿ ಆಗೋಕ್ಕೆ, ಆದರೆ ಸಿದ್ದರಾಮಯ್ಯನವರು ಆ ಡಿಸಿಷನ್ ತಗೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದರೆ ಅವ್ರು ಬದಲಾಗ್ತಿಲ್ಲ ಅನ್ನೋದಾದರೆ ಈ ಡಿಸಿಷನ್ ತಗೊಳ್ಳೋಕ್ಕೆ ಅವ್ರನ್ನ ತಡೀತಿರೋದು ಏನು? ಅಥವಾ ಅವರು ಬದಲಾಗ್ತಾ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ರಿಷಫಲ್ ಆಗ್ತಾ ಇಲ್ವಾ? ಇದ್ರ ಬಗ್ಗೆ ನಿಮ್ಮ ವಿಶ್ಲೇಷಣೆ ಏನು ಸರ್? ನೋಡಿ, ಬದಲಾವಣೆ ಪ್ರಕೃತಿ ನಿಯಮ. ನಾಳೆ ನರೇಂದ್ರ ಮೋದಿ ಅವರು ಕೂಡ ಇದೇ ಪ್ರಶ್ನೆ ಎದುರಿಸಬೇಕಾಗಿ ಬರ್ತಾರೆ. ನಾವೆಲ್ಲ ಹೈಸ್ಕೂಲ್ ವಿದ್ಯಾರ್ಥಿಗಳಾಗಿದ್ದಾಗ ಪಾಪ ಜವಾಹರ್ಲಾಲ್ ನೆಹರು ಅವ್ರಿಗೆ ಸ್ಟ್ರೋಕ್ ಹೊಡಿತು. ಭುವನೇಶ್ವರ AICC ಅಧಿವೇಶನದಲ್ಲಿ ಸ್ಟ್ರೋಕ್ ಆಯ್ತು. ಆಮೇಲೆ ಪ್ರತಿನಿತ್ಯ ದಿನಪತ್ರಿಕೆಗಳು ನೋಡಿದ್ರು ಸಾಕು, ನೆಹರು ನಂತರ ಯಾರು ಪಾಪ ಅವ್ರು ಬದುಕಿದ್ದಾಗಲೇ ಎಲ್ಲರೂ ಆ ಪ್ರಶ್ನೆ ಎತ್ತಕ್ಕೆ ಶುರು ಮಾಡ್ಬಿಟ್ರು. ಈ ಪ್ರಶ್ನೆ ಎಲ್ಲರೂ ಎದುರಿಸಲೇಬೇಕಾಗುತ್ತೆ. ನಾವು ನಿರೀಕ್ಷೆ ಮಾಡಿದ್ದು ಬಹುಶಃ ಈ 2793 ದಿನಗಳ ದಾಖಲೆ ಆದ್ಮೇಲೆ ಸ್ವಯಂ ಪ್ರೇರಿತವಾಗಿ ಸಿದ್ದರಾಮಯ್ಯನವರು ಹೊಸ ನಾಯಕತ್ವಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಅಂದ್ಬಿಟ್ಟು. ಆದ್ರೆ DK ಶಿವಕುಮಾರ್ ತಮ್ಮ ಗುರಿ ಸಾಧನೆಗೋಸ್ಕರ ವ್ಯಕ್ತಿತ್ವದಲ್ಲಿ ಮಾಡ್ಕೊಳ್ತಾ ಬರ್ತಿರೋ ಬದಲಾವಣೆ ಇದೆಯಲ್ಲ, ಅದೊಂಥರ BJP ಅವ್ರಿಗೆ ನಡ್ಕ ಹುಟ್ಟಿಸ್ಬಿಟ್ಟಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ವಿಚಾರವಾದಕ್ಕೆ ಪ್ರತಿ ಆಗ್ಬಿಟ್ಟು ಇವ್ರೇನ್ ಮಾಡಿದ್ರು, ಕಾವೇರಿ ಆರತಿ ಮಾಡಿದ್ರು, ಸ್ಯಾಂಕಿ ಟ್ಯಾಂಕ್ ಅಲ್ಲೂ ಮಾಡಿದ್ರು, ಕನ್ನಂಬಾಡಿ ಅಣೆಕಟ್ಟಿನಲ್ಲೂ ಮಾಡಿದ್ರು. ಇಕ್ಬಾಲ್ ಹುಸೇನ್ ರಾಮನಗರದ ಇಕ್ಬಾಲ್ ಹುಸೇನ್ ಕೈಯಲ್ಲಿ ಭರ್ಜರಿಯಾಗಿ ರಾಮೋತ್ಸವ ಮಾಡಿಸಿದ್ರು. ಮೊನ್ನೆ ತಾನೇ ತಮ್ಮನ ಮೂಲಕ ಭರ್ಜರಿಯಾಗಿ ಕನಕೋತ್ಸವ ಮಾಡಿದ್ರು. ಎಲ್ಲ ಮಾಡ್ತಾ ಇದಾರೆ. BJP ವೋಟ್ ಬ್ಯಾಂಕು ಲಗ್ಗೆ ಹಾಕ್ಬಿಟ್ಟಿದ್ದಾರೆ DK ಶಿವಕುಮಾರ್. ಅದೆಲ್ಲದ್ರ ಹೊರತಾಗಿ ನಾನು ಹೇಳಿದ್ದು, ಈ ಗ್ಯಾರಂಟಿ ನನಗೇನು ಯಾವ ವೋಟ್ ಬ್ಯಾಂಕಿನ ಹಂಗಿಲ್ಲ. ಈ ಅರವಿಂದ್ ಕೇಜ್ರಿವಾಲ್ ದಿಲ್ಲಿ ಮುಖ್ಯಮಂತ್ರಿ ಮಾಡಿದ್ರು ಅಂದ್ಬಿಟ್ಟು ನಾವು ಮಾಡ್ಲಿಕ್ಕೆ ಹೊರಟ್ವಲ್ಲ. ನೋಡಿ, ದಿಲ್ಲಿ ಅನ್ನೋದು ಒಂದು ವೈಭವೀಕೃತ ಮುನ್ಸಿಪಾಲಿಟಿ. ಅದು ರಾಜ್ಯನೇ ಅಲ್ಲ ನಿಜವಾದ ಅರ್ಥದಲ್ಲಿ. ದಿಲ್ಲಿ ಸರ್ಕಾರಕ್ಕೆ ನೋಡಿ, ಕೃಷಿ ಇಲಾಖೆ ಇಲ್ಲ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇಲ್ಲ, ನೀರಾವರಿ ಇಲಾಖೆ ಇಲ್ಲ, ಆಮೇಲೆ ಅರಣ್ಯ ಇಲಾಖೆ ಇಲ್ಲ, ಯಾವುದೂ ಇಲ್ಲ. 80% ತೆರಿಗೆದಾರರಿದ್ದಾರೆ, ಬಿಸ್ನೆಸ್ ಮ್ಯಾನ್ಗಳು ಮತ್ತು ಸರ್ಕಾರಿ ನೌಕರಿದ್ದಾರೆ. ಅಥವಾ ಎಲ್ಲರೂ ಆ ಫ್ರೀ ಅಂತ ಕೊಟ್ಟು ಸಂಭ್ರಮವಾಗಿ ನಡೆಸ್ತಾ ಇದ್ದ. ಅದು ಕರ್ನಾಟಕಕ್ಕೆ ಅನುಕರಣೀಯ ಮಾದರಿ ಆಗ್ಬಾರ್ದಾಗಿತ್ತು. ಆಗ್ಲಿ ಬಿಡಿ, ಆಯ್ತು, ಏನೋ ಆಯ್ತು. ಮುಂದೇನಂತೆ, ಒಮ್ಮೆ ಗ್ಯಾರಂಟಿಗಳ ಅಪಾಯ ಏನಂದ್ರು, ಒಮ್ಮೆ ಕೊಟ್ಮೇಲೆ ಮತ್ತು ವಾಪಸ್ ತಗೊಳಕ್ ಆಗಲ್ಲ. ಈಗ 2,000 ಅಂದಿರ್ತೀರಿ, ಮುಂದಿನ ಚುನಾವಣೆ ಬರೋ ಅಷ್ಟಕ್ಕೆ 5,000 ಕೊಡಿ ಅಂತ ಕೇಳ್ತಾರೆ. ಅವು ಇಲ್ಲ ಅನ್ಲಿಕ್ಕಾಗಲ್ಲ.
ಅದ್ರ ಜೊತೆಗೆ ಸರ್ಕಾರದ ಯೋಜನೆಗಳನ್ನು ಕೂಡ ಮುಂದುವರ್ಸ್ಕೊಂಡು ಹೋಗುತ್ತೆ. ಅಲ್ಲಿ ಮೋದಿ ಏನು ಮಾಡ್ಲಿಲ್ಲ. ನಮ್ಮ ಕಣ್ಣೆದುರಿಗಿನ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಶಿಲಾನ್ಯಾಸದ ಉದ್ಘಾಟನೆವರೆಗೂ ಮಾಡಿ ತೋರಿಸಿದ್ರು. ಸಿಗಂದೂರು ಬ್ರಿಡ್ಜ್ ಪಾಪ ಕಾಗೋಡು ತಿಮ್ಮಪ್ಪನವರು ಭಾವುಕರಾಗಿ ಅವತ್ತು ನಿತಿನ್ ಗಡ್ಕರಿ ಅವ್ರನ್ನ ಕೊಂಡಾಡ್ಬಿಟ್ರು. ಅಷ್ಟು ದಿವಸ ನಾವು ಸುತ್ತೋಡ್ಕೊಂಡ್ ಬರ್ತಾ ಇದ್ವಿ. ಆ ಸಿಗಂದೂರು ಆ ದೇವಸ್ಥಾನ ಕೋಲ್ಕೊಂಡು 100 ಕಿಲೋಮೀಟರ್ ಸುತ್ತಾಕೊಂಡ್ ಬರ್ತಾ ಇದ್ವಿ. ನಮ್ ಕಣ್ಣೆದುರಿಗೆ ಮಾಡಿ ತೋರಿಸಿದ್ರಲ್ಲ ಅಂತಂದ್ಬಿಟ್ಟು ಅದೆಲ್ಲ ಮಾಡ್ತಿರ್ತಾರೆ ಸರಿ. ಆದ್ರೆ ಇಷ್ಟೆಲ್ಲ ಆಯ್ತಪ್ಪ, ನಿಮ್ಗೆ ಆರ್ಥಿಕ ಕೊರತೆ ಇದೆಯಲ್ಲ, ಒಂದೇ ಒಂದು ಆರ್ಥಿಕ ಮಿತವ್ಯಯದ ಕಾರ್ಯಕ್ರಮ, ಒಂದೇ ಒಂದು ದುಂದು ವೆಚ್ಚಕ್ಕೆ ಕಡಿವಾಣ ಹಾಕೋ ಕಾರ್ಯಕ್ರಮ ಯಾವುದೂ ಇಲ್ಲ. ರಾಧಾ ನೋಡ್ರಿ, ಸರ್ 34 ಸಚಿವರು ಅದು 100ಕ್ಕೂ ಹೆಚ್ಚು ಕ್ಯಾಬಿನೆಟ್ ರ್ಯಾಂಕ್ದು ಇವ್ರದ್ದು ಬೋರ್ಡ್ ಚೇರ್ಮನ್ ಕ್ಯಾಬಿನೆಟ್ ರ್ಯಾಂಕ್. ಅದಕ್ಕೆಲ್ಲ ದುಡ್ಡು ಬೇಡ್ರಿ ಸರ್? ಅದಕ್ಕೆಲ್ಲ ದುಡ್ಡು ಬೇಕೋ ಬೇಡ್ರಿ ಸರ್? ಅಲ್ಲ ಅದು ಅದಲ್ದೇನೆ ಹೊಸ ದುಡ್ಡು ವೆಚ್ಚ ಅಲ್ಲ? ಅಲ್ಲಲ್ಲ ಅದು ಅದಲ್ದೇನೆ ಹೊಸ ಹುದ್ದೆಗಳು ಸೃಷ್ಟಿ ಮಾಡಿದ್ದಾರೆ. ಈ ಗ್ಯಾರಂಟಿ ಮಾನಿಟರಿಂಗ್ ಕಮಿಟಿ ರಾಜ್ಯ ಮಟ್ಟದಲ್ಲಿ 6 ಜನ ಕ್ಯಾಬಿನೆಟ್ ದರ್ಜೆ ಮತ್ತು ರಾಜ್ಯ ಸಚಿವ ದರ್ಜೆ ಇವರು, ಆಮೇಲೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಪಂಚಾಯತ್ ಮಟ್ಟದಲ್ಲಿ 100 ಹುದ್ದೆಗಳನ್ನು ಸೃಷ್ಟಿ ಮಾಡ್ಬಿಟ್ರು. ಸರ್ಕಾರಿ ಸಂಬಳ ಸವಲತ್ತು ಅವ್ರಿಗೆ ಎಲ್ಲ ಕೊಟ್ಬಿಟ್ಟು ಮಾಡಿದ್ರು. ಎಲ್ಲೇ ಒಂದೇ ಆದ್ರೂ ಒಂದು ಆರ್ಥಿಕ ಮಿತವ್ಯಯ. ಕ್ಯಾಬಿನೆಟ್ ರ್ಯಾಂಕ್ 100ಕ್ಕೆ ಹೆಚ್ಚು, ಇವ್ರಿಗೆ ಸೀಟ್ ಇರೋದು 139, ಇವ್ರ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿರೋದು 140. ಏನು ಇವ್ರನ್ನ ಕೇಳೋರಿಲ್ಲ ಹೇಳೋರಿಲ್ಲ. ಮತ್ತೆ ಎಲ್ಲಿಂದ ಕಡಿತ ಆಗತ್ರಿ ಸರ್ ಇವ್ರದ್ದು ಕಡಿತ? ಖಂಡಿತವಾಗಿ ಅದಕ್ಕೆ ಎಲ್ಲದಕ್ಕಿಂತ ಇವತ್ತು ಬೆಳಗಿನ ದೃಶ್ಯ ಇತ್ತಲ್ಲ, ಟಾಟಾ ವಿಜ್ಞಾನ ಮಂದಿರದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಅಣೆಕಟ್ಟು ಭದ್ರತೆಗೆ ಸಂಬಂಧಪಟ್ಟ ಒಂದು ತಜ್ಞರ ಸಮಾವೇಶದ ಉದ್ಘಾಟನೆ. ಕೇಂದ್ರದ ಜಲಸಂಪನ್ಮೂಲ ಸಚಿವ CR ಪಾಟೀಲ್ ಪಕ್ಕದಲ್ಲಿ ಕೂತಿದ್ದಾರೆ. ಅವ್ರ ಪಕ್ಕದಲ್ಲಿ ಮುಖ್ಯಮಂತ್ರಿ, ಅವ್ರ ಪಕ್ಕದಲ್ಲಿ ಡೆಪ್ಟಿ ಚೀಫ್ ಮಿನಿಸ್ಟರ್. ಒಬ್ರು ಮುಖ ನೋಡ್ತಾ ಇಲ್ಲ, ಒಂದು ಮುಗುಳ್ನಗೆ ಬೀರ್ಲಿಲ್ಲ. ಅರೆ 1000 ದಿನಗಳು ಸಂಭ್ರಮ ನೋಡ್ತಾ ಇದ್ವಿ. ಸಂಭ್ರಮದ ಬದಲು ಸಂಕಟ, ಇಬ್ಬರಿಗೂ ಸಂಕಟ. ಪಾಪ ಸಿದ್ದರಾಮಯ್ಯನವ್ರಿಗೂ ಕಿರಿಕಿರಿ ಆಗ್ಬಿಟ್ಟಿದೆ. ಪ್ರತಿ ವರ್ಷ ಹೋದಲ್ಲಿ ಬಂದಲ್ಲಿ ಬಿಟ್ಕೊಡ್ತೀರಾ, ಆಮೇಲೆ ಇವರು ಕೂಡ ಎಲ್ಲ ಇವರು DK ಶಿವಕುಮಾರ್ಗೆ ಅವ್ರ ಬೆಂಬಲಿಗರೆಲ್ಲ ದೀಪಾವಳಿ ಆಯ್ತು, ರಾಜ್ಯೋತ್ಸವ ಆಯ್ತು, ಸಂಕ್ರಾಂತಿ ಆಯ್ತು, ಅದಾಯ್ತು ಇದಾಯ್ತು, ಅವರು ಮುಹೂರ್ತ ನೋಡ್ತಿರ್ತಾರೆ. ನೋಣೇನ್ ಕೆರೆ ಅಜ್ಜನ ಹತ್ರ ದಿನ ಹೋಗ್ತೇವೆ, ತಿಂಗಳಿಗೆ ಒಂದ್ಸರಿ 2-3 ಸಾರಿ ಹೋಗ್ತಿರ್ತಾರೆ. ಇದು ಜನರಲ್ಲಿ ಆತ್ಮವಿಶ್ವಾಸ ಹೊರಟೋಗ್ಬಿಡುತ್ತೆ. ಯಾಕಂದ್ರೆ ಪಕ್ಷ ರಾಜಕಾರಣ ಇದಾಗ್ಲಿಕ್ಕೆ ಏನ್ ಕಾರಣ ಅಂತಂದ್ರೆ, ಇವ್ರು ಟಿಕೆಟ್ ಆಗ್ಲೇನೆ ಗೆಲ್ಲೋ ಸಾಮರ್ಥ್ಯ ಇದೆಯಾ ಅಂತ ಕೇಳ್ಬಿಟ್ಟು ಟಿಕೆಟ್ ಕೊಟ್ಬಿಟ್ರು. ಕಾಂಗ್ರೆಸ್ ಪಕ್ಷದ ಬಗ್ಗೆ ಯಾವ ಶಾಸಕನಿಗೂ ಋಣದಲ್ಲಿ ಇದ್ದೀನಿ ಅಂತ ಅನ್ಸಿಲ್ಲ. ನಾನೊಂದು ಸೀಟ್ ಕೆಲ್ಸ್ಕೊಟ್ಟಿದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ, ನನಗೀಗ ಅಧಿಕಾರ ಬೇಕು, ಈ ಮಂತ್ರಿಗಳು ಸಾಕಿ 33 ಮಂದಿ, ನಾವು 33 ಮಂದಿ ಮಾಡ್ರಿ. ಈ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಪಕ್ಷಕ್ಕಿಂತ ವ್ಯಕ್ತಿಗಳು ದೊಡ್ಡವರಾಗ್ಬಿಟ್ರಲ್ಲ, ಪಕ್ಷಕ್ಕಿಂತ ವ್ಯಕ್ತಿಗಳು ಹೆಚ್ಚು ಶ್ರೀಮಂತರಾಗ್ಬಿಟ್ರಲ್ಲ. ಆದ್ರಿಂದ ಬಿಜೆಪಿ ಇದ್ರು ಇದೇ ಹಣೆ ಬರ ಆಗ್ತಿತ್ತು, ಇವರಿದ್ರು ಅದೇ ಆಗಿಬಿಟ್ಟಿದೆ. ಹಂಗಾಗಿ ಸಿದ್ದರಾಮಯ್ಯನವರಾಗ್ಲಿ DK ಶಿವಕುಮಾರ್ ಆಗ್ಲಿ ಆ ಪರಿವರ್ತನೆ ಅನಿವಾರ್ಯತೆಯನ್ನು ಅರ್ಥ ಮಾಡ್ಕೊಂಡ್ರೆ ಉಳ್ಕೊಳ್ತಾರೆ, ಇಲ್ದ್ರೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಏನು ಮಾಡೋದು, ಕರ್ನಾಟಕದಲ್ಲಿ ಒಂದೇ CM ಕುರ್ಚಿ ಖಾಲಿ ಇದೆ. 2 ಇದ್ದಿದ್ರೆ ಇಬ್ಬರನ್ನೂ ಕೂರಿಸ್ಬಿಡ್ಬೋದಾಗಿತ್ತು. ಇರೋದು ಒಂದೇ. ಬಟ್ ಡೆಫಿನೆಟ್ಲಿ 1000 ದಿನದಲ್ಲಿ ಈ 1000 ಕಚ್ಚಾಟನೇ ನೋಡಿದ್ದೀವಿ ಹೊರತು ಈ ಕಚ್ಚಾಟ ಇದೊಂದು ಯಾಕೋ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದುಬಿಡ್ತಾ ಇದೆಯಾ. ಯಾಕೆ ಅಂತಂದರೆ ಇವರು ಟ್ರಿಪ್ಪು ಅಂತಾರೆ, ಗೋವಾದಲ್ಲಿ ರೂಮ್ ಬುಕ್ಕು ಅಂತಾರೆ. ಈಗ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ತಮ್ಮ ಶಾಸಕರನ್ನು ಗಟ್ಟಿ ಮಾಡ್ಕೊಳ್ಳುವಂಥ ಕಸರತ್ತು ಏನಾದರೂ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಆ ಥರ ಆಗಬಾರ್ದು. ಯಾಕೆಂದರೆ ಬಜೆಟನ್ನು ಮುಂದಿಟ್ಕೊಂಡು ಪಾಪ ಸಿದ್ದರಾಮಯ್ಯನವರಿಗೆ ಇನ್ನಿಲ್ಲದಂತೆ ಈ ರೀತಿ ತೊಂದರೆ ತ್ರಾಸು ಕೊಡಬಾರ್ದು ಅನ್ನೋದು ನನ್ನ ಒಂದು ವೈಯಕ್ತಿಕವಾದಂತಹ ಕಳಕಳಿ. ಬಟ್ ಡೆಫಿನೆಟ್ಲಿ ಸರ್ಕಾರದ 1000 ದಿನದ ಸಾಧನೆಯಲ್ಲಿ 5 ಗ್ಯಾರಂಟಿ ಬಿಟ್ಟರೆ ಹೇಳ್ಕೊಳ್ಳೋವಂಥದ್ದು ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಆಗಬೇಕಪ್ಪ. ಯಾಕಂದ್ರೆ ನಾನೇನಾದರೂ ಹೇಳ್ಬಿಟ್ರೆ ನನ್ನ ಮೇಲೆ ಮುಗಿಬಿದ್ದು ಬಿಡ್ತಾರೆ. ಹೀಗಾಗಿ ಈ 1000 ದಿನಗಳಲ್ಲಿ ಬಗೆಹರಿಸಲಾಗದ ಈ ಕುರ್ಚಿ ಕಿತ್ತಾಟವನ್ನು ದಯವಿಟ್ಟು ಬಗೆಹರಿಸಿ ಈ ರಾಜ್ಯದ ಆಡಳಿತವನ್ನು ಸುಭದ್ರವನ್ನಾಗಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದರಿಂದ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.